ಇಲ್ಲೇ ಒಂದು ಅತ್ಯುತ್ತಮವಾದ ಜಿಲ್ಲೆ, ನಮ್ಗೆ ಅತ್ಯಂತ ಪ್ರೀತಿ ಬಾಗಲಕೋಟೆ ಅಂತ ಹೇಳಿದ್ರೆ. ಇಲ್ಲಿಯ ಜನ ಶ್ರಮ, ಅವರ ಪ್ರಾಮಾಣಿಕತೆ ಮತ್ತು ಕೆಲಸ ಎಲ್ಲ ಕಾರ್ಯವೈಖರಿ ಕೂಡ ಬಹುಶಃ ನಮ್ಗೆ ಇಲ್ಲಿ ಯುವಕರು ಕೂಡ ಪರಿಚಯ ಇದೆ. ಮತ್ತೆ ಇಲ್ಲಿ ಶಾಸಕರು ಕೂಡ ನಮ್ಗೆ ಅತ್ಯಂತ ಎಲ್ಲ ಗೌರವಿತರಿದ್ದಾರೆ. ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಸಚಿವರ ಮಿತ್ರರಾದ ತಿಮ್ಮಪ್ಪರವರು, ಎಲ್ಲ ನಮ್ಮ ಶಾಸಕರು ಮತ್ತು ನಮ್ಮ ಸರ್ಕಾರ ನೌಕರರ ಅಧ್ಯಕ್ಷ ಸಂಘಟನೆ ಎಲ್ಲ ಪ್ರೀತಿಪೂರ್ವಕ ಕರೆದಿದ್ದಾರೆ. ಅದಕ್ಕೆ ಬಂದು ಈಗ ಒಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ನಿರ್ಗಮಿಸ್ತೇನೆ ಬೆಲ್ಗಾಮ್ಗೆ. ಸರ್, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಗೇಮ್ ಅಂತನ್ನುವಂಥದ್ದು ಮತ್ತೆ ಸಿಎಂ ಬದಲಾವಣೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ. ತಾವೊಬ್ರು ಸ್ಪೀಕರ್ ಆಗಿ ಈ ರೀತಿಯ ಚರ್ಚೆ ಆಗ್ಬಾರ್ದು ಅನ್ನಕ್ಕೆ ನಿನ್ನೆ ಖರ್ಗೆ ಅವರು ಹೇಳ್ತಾರೆ, ಹಾದಿ ಬೀದಿಯಲ್ಲಿ ಮಾತನಾಡುವಂತದ್ದಲ್ಲ, ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ. ನಾವು ಸ್ಪೀಕರ್ ಆಗಿ ಹೇಳ್ತೀವಿ. ಇಲ್ಲ, ನಾನು ಸ್ಪೀಕರ್, ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಯಾವುದೇ ಪಕ್ಷದಲ್ಲಿ ಕೂಡ ಇಲ್ಲ. ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ. ಅದಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ಸಮಾನತೆಯನ್ನು ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯಗಳು ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು. ಸೊ ಆ ಸಂವಿಧಾನಬದ್ಧವಾದಂಥ ಸ್ಥಾನ, ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅದಕ್ಕೆ ಇದು ನನ್ನ ಸಬ್ಜೆಕ್ಟೇ ಅಲ್ಲ. ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಚಾನಲ್ ಬಂದ್ ಆಗಿದೆ, ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ. ಈಗ ಅದೇನು ನಾನು ಹೇಳಿದೆ ಅಲ್ಲ, ಹೇಗೆ ಕ್ವಶನ್